ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮತ್ತೊಮ್ಮೆ ಕರ್ನಾಟಕ ಹೃದಯಪೂರ್ವಕವಾಗಿ ಸ್ವಾಗತ. ಸೀರೆಗಳಿಗೆ ತವರು ಮನೆ ಆಗಿರುವ ಸೂರತ್ ಮಹಾನಗರದಲ್ಲಿ ಅಚ್ಚವಾಗಿ ಶುದ್ಧವಾಗಿ, ಅಲ್ಲಿ ಕರ್ನಾಟಕದಲ್ಲಿ ದಾವಣಗೆರೆ ಬೆಣ್ಣೆದೇಶ ಹೆಂಗನು ಸೂರತ್ದಲ್ಲಿ ನಮ್ಮ ಕರ್ನಾಟಕ ಫೇಮಸ್ ಕಂಪನಿ, ಫೇಮಸ್ ಬಟ್ಟೆ ಸಿಗೋ ಜಾಗ ಇದು. ಸೊ ಮತ್ತೆ ದಸರಾ ದೀಪಾವಳಿ ಮುಂದೆ ಬರ್ತಾ ಇದೆ. ಇವತ್ತು ದಸರಾ ದೀಪಾವಳಿ ಬರ್ತಿದೆ ಸರ್, ಸೀಸನ್ ಬಂದಿದೆ. ಸೊ ಈಗ ನೋಡಿ ದೊಡ್ಡ ದೊಡ್ಡ ಪರ್ಚೇಸಿಂಗ್ ಇರುತ್ತೆ. ರೆಗ್ಯುಲರ್ ನಮ್ ಬಿಸ್ನೆಸ್ ಮಾಡೋರಿಗೆ, ಅಂಗಡಿಯವರಿಗೆ ಎಲ್ಲರಿಗೆ ದೊಡ್ಡ ದೊಡ್ಡ ಪರ್ಚೇಸಿಂಗ್ ಇರುತ್ತೆ. ಸೊ ಒಂದ್ಸಲಿ ದೀಪಾವಳಿ ಆಗ್ಲಿ, ದಸರಾ ಆಗ್ಲಿ, ಅಕ್ಷಯ ತೃತೀಯ ಆಗ್ಲಿ, ಆ ಟೈಮ್ನಾಗ ಸೂರತ್ ವಿಸಿಟ್ ಮಾಡ್ಲೇಬೇಕು, ಬೇಕಾಗತ್ತೆ. ಸೊ ಬೇಗ ಸೂರತ್ ಬನ್ನಿ, ಒಳ್ಳೆ ಟೈಮ್ ಇದೆ. ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಖಾಲಿ ಇದೆ, ನಿಮ್ ಟೈಮ್ ಮೇಲೆ ಮಾಲ್ ಸಿಗುತ್ತೆ. ಆಮೇಲೆ ಹೆಂಗೆ ದೀಪಾವಳಿ ಹತ್ರ ಬರುತ್ತೆ, ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ 2-3 ದಿವಸ 10 ದಿವಸ ಲೇಟ್ ಆಗುತ್ತೆ. ಸೊ ನಿಮ್ಮ ಡಿಮಾಂಡ್ ಇದ್ದ ದಿವಸ ಅಲ್ಲಿ ನಿಮ್ಗೆ ಬಟ್ಟೆ ಸಿಗೋದಿಲ್ಲ. ಸೊ ಜಲ್ದಿ ಬರೋ ಟೈಮ್ ಇದೆ, ಬೇಗ ಬನ್ನಿ. ಯಾಕೆ ಅಂತಂದ್ರೆ ಎಷ್ಟು ಸೀಸನ್ ಹತ್ತಿರ ಬರ್ತಾ ಇದೆಯಲ್ಲ, ಆಗ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಬಿಸಿ ಆಗುತ್ತೆ, ಟೈಮ್ಗೆ ಮಾಲ್ ಬರೋದಿಲ್ಲ, ಸೇಲ್ ಸಿಗೋದಿಲ್ಲ ಅಂತಂದ್ರೆ ಬಿಸ್ನೆಸ್ ಲಾಸ್. ನಮ್ಮ ಹತ್ರ ಅದೇ ಆಗುತ್ತೆ. ಹೌದು, ಕೆಲವು ಐಟಮ್ ಡಿಮಾಂಡ್ ಇರುತ್ತೆ, ಅದೇ ಐಟಮ್ ನಮ್ಮ ಹತ್ರ ದಿವಸ ಪ್ರೊಡಕ್ಷನ್ ಸಿಗೋದಿಲ್ಲ. ಕೆಲವು ಐಟಮ್ ದಿವಸ ಹಚ್ಚಿದೆ ಪ್ರೊಡಕ್ಷನ್ ಆಗುತ್ತೆ. ಹೌದು ಸರ್. ಅದಕ್ಕಾಗಿ ಬೇಗ ಬನ್ನಿ. ಓಕೆ ಸರ್. ನಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಕಡೆ ಆಮೇಲೆ ಸರ್ ಇನ್ನೊಂದು, ಈಗ ಈ ಟೈಮ್ ಬೆಸ್ಟ್ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಒಳ್ಳೆ ಟೈಮ್. ಹೌದು, ನ್ಯೂ ಬಿಸ್ನೆಸ್ ಯಾಕಂದ್ರೆ ಫುಲ್ ಪೀಕ್ ನಲ್ಲಿ ಇರುತ್ತೆ ಟೈಮ್. ಹೌದು, ಗ್ರಿಪ್ ಸಿಗುತ್ತೆ. ಬಿಸ್ನೆಸ್ ಹೆಂಗ್ ಮಾಡ್ಬೇಕು, ನೀವು ಐಟಮ್ ಏನ ತಗೊಂಡ್ ಬಂದಿರಿ, ಒಂದ್ಸಲಿ ನಿಮ್ಗೆ ಅನುಭವನೇ ಇಲ್ಲ. ಈಗ ಸರ್ ನಮ್ಗೆ ಏನ್ ABCD ಗೊತ್ತಿಲ್ಲ, ಆ ABCD ನಿಮಗೆ ಈ ಪೀಕ್ ಪೀರಿಯಡ್ ನಲ್ಲಿ ABCD ಕಸ್ಟಮರ್ ಕಲ್ಸ್ಕೊಡ್ತಾರೆ. ನಿಮಗೆ ಅವ ಡ್ರೈವಿಂಗ್ ಕಲಿಯೋದ್ ಬೇಕಾಗಿಲ್ಲ. ಸುಮ್ಮನೆ ಬಿಸ್ನೆಸ್ ಮಾಡ್ತೀನಿ ಅಂತ ಪಬ್ಲಿಸಿಟಿ ಬೇಕು, ಬಟ್ಟೆ ದುಡ್ಡು ಖರ್ಚು ಮಾಡ್ಬೇಕು, ಬಟ್ಟೆ ಕೊಂಡ್ಕೊಂಡು ಕುತ್ಕೊಂಡ್ರು ನಿಮ್ ಕಸ್ಟಮರ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಸೀರೆ ಈ ರೇಟಿಗೆ ಇರ್ಬೇಕು, ಈ ಸೀರೆ ಈ ಟೈಪ್ ಇರ್ಬೇಕು, ಇದ್ರಲ್ಲಿ ಇದು ಕಲರ್ ಬೇಕು, ಇದ್ರಲ್ಲಿ ಈ ಸೈಜ್ ಬೇಕು. ಕಸ್ಟಮರೇ ನಿಮಗೆ ಟೀಚರ್ ಆಗಿ ಕಲ್ಸ್ಕೊಡ್ತಾರೆ. ನಿಮಗೆ ಯಾವ್ದು ಟೀಚಿಂಗ್ ಬೇಕಾಗಿಲ್ಲ, ಯಾವ್ದು ಐಡಿಯಾ ಬೇಕಾಗಿಲ್ಲ. ಟೈಮ್ ಅಂದ್ರೆ ಈ ಟೈಮ್. ABCD ಬರ್ಲಿಲ್ಲ ಅಂತಂದ್ರೆ ಕೂಡ 100% ಸೋಲ್ಡ್ ಔಟ್, ಸೇಲ್ ಔಟ್ ಸಿಗೋ 100% ಗ್ರಿಪ್ ಸಿಗುತ್ತೆ. ಈ ಟೈಮ್ ನಲ್ಲಿ ನಿಮ್ಗೆ ಏನಾರ ನಿಮ್ಗೆ ಬೂಸ್ಟ್ ಸಿಕ್ತು ಬಟ್ಟೆ ಬಿಸ್ನೆಸ್ ಇಂದು, ಲೈಫ್ ಟೈಮ್ ಸೆಟಲ್, ಪೀಡಿ ಟು ಪೀಡಿ. ಹೌದು, ನಮ್ಮ ತಂದೆ ಇದೇ ಬಿಸ್ನೆಸ್ ಮಾಡಿದ್ರು, ಇವತ್ತು ನಾನು ಇದೇ ಮಾಡಕದೆ, ನನ್ ಮಗ ಬರೋ ತಯಾರಿನೂ ಇದೇ ಮಾಡಕತ್ತಾರೆ. ವಂಶ ಪಾರಂಪರ್ಯವಾಗಿ ಇದೇ ಒಂದು ಬಿಸ್ನೆಸ್ ಇದೆ, ವಂಶ ಪರಂಪರೆ ಹೋಗುತ್ತೆ. ನೀವು ನೌಕರಿ ಮಾಡ್ತೀರಾ, ನಿಮ್ಮ ಬಿಸ್ನೆಸ್ ನಿಮ್ ಮಗಗೆ ಕೊಡೋದಿಲ್ಲ. ಹೌದು, ಪ್ರೈವೇಟ್ ನಲ್ಲಿ ಯಾರು ಕೊಡೋದಿಲ್ಲ, ನೌಕರಿ ಕೊಡೋದಿಲ್ಲ. ಯಾರು ಕೊಡ್ತಾರೆ? ಆದ್ರೆ ಇವತ್ತು ನನ್ನ ಸೀಟ್, ನಮ್ಮ ತಂದೆ ಸೀಟ್ ನನಗೆ ಸಿಕ್ತು, ನಿಮ್ ಸೀಟ್ ನಮ್ ಸೀಟ್ ನನ್ನ ಮಗಗೆ ಸಿಗುತ್ತೆ. ಆಮೇಲೆ ಅದನ್ನು 0 ಇಂದ ಇಲ್ಲ ಸರ್, ಫ್ರಮ್ 100 to ನಾನು ಸ್ಟಾರ್ಟ್ ಮಾಡಿನಿ. ನಾನು 0 ಇಂದ ಸ್ಟಾರ್ಟ್ ಮಾಡಿದೆ. 0 ಇಂದ ಸ್ಟಾರ್ಟ್ ಮಾಡಿದ ನಮ್ಮ ತಂದೆ. ನಾನು 100 ಇಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಬರೋ ಮಗ 1000 ಇಂದ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ರನ್ ಆಗುತ್ತೆ. ವರ್ಲ್ಡ್ ಫೇಮಸ್ ಬ್ರ್ಯಾಂಡ್ ಆಗತ್ತೆ ಇದೀವಿ. ಈ ಟೈಪ್ ಮಾಡೋ ಬಿಸ್ನೆಸ್ ಇದ್ದವರಿಗೆ ಈ ಟೈಮ್ ಬೆಸ್ಟ್ ಕಲೆಕ್ಷನ್ ಇಕ್ಕಿದ್ದೀರಾ. ಇವತ್ತು ಕಲೆಕ್ಷನ್ ತುಪ್ಪ ಇಟ್ಟಿನಿ, ಅದು ಒಂದೊಂದು ಸ್ವಲ್ಪ ಐಡಿಯಾ ಇಟ್ಟಿನಿ. ಯಾಕಂದ್ರೆ ನೋಡಿ ಕಲೆಕ್ಷನ್ ಬಹಳಷ್ಟು ಇದೆ ಈಗ ಸೀಸನ್ ಪ್ರಕಾರ. ವಿಡಿಯೋ ಕಾಲ್ ಮಾಡಿ, ವಾಟ್ಸ್ಆಪ್ ಕಾಲ್ ಮಾಡಿ ನಿಮಗೆ ಖಂಡಿತ ಎಲ್ಲ ತೋರಿಸ್ಕೊಡಿ. ಅದು ಎಲ್ಲ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್, ನೀವು ಸೂರತ್ ವಿಸಿಟ್ ಬನ್ನಿ. ಆದಷ್ಟು ಬೇಗ ಬನ್ನಿ. ಓಕೆ, ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋದಲ್ಲಿ 145 ರೂಪಾಯಿದಿಂದ ಸೀರೆ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ ಸೀಸನ್ ಗಾಗಿ ನಾವು ಸ್ವಲ್ಪ ಹೈಫೈ ಕಲೆಕ್ಷನ್ ತೋರಿಸ್ತೀವಿ. ಬಸ್ ಓಕೆ. ನಾಗರಾಜಣ್ಣ ಸರ್ ಹೇಳಿ ಸರ್. ಒಂದ್ ಮಾತು ನಾನು ಹೇಳ್ತೀನಿ. ಹೇಳಿ ಸರ್. ನನ್ನ ಪ್ರಾಡಕ್ಟ್ ಎಲ್ಲರೂ ತೋರ್ಸಕ್ ನಾನು ತೋರ್ಸಕತ್ತೀನಿ. ಹೌದು, ಫೈದೆ ಈ ಬಟ್ಟೆ ಮಾಡ್ಲಿಕ್ಕೆ ಅಂತ ಪ್ರಾಡಕ್ಟ್ ತೋರ್ಸಕತ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ ವಿಷಯ ಏನಂದ್ರೆ, ನೀವು ಬಿಸ್ನೆಸ್ ಮಾಡಿ, ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಿ. ನಮ್ದು ಇಂಟೆನ್ಷನ್ ಇದೆ, ನಮ್ ಬೇರೆ ಏನ್ ಇಂಟೆನ್ಷನ್ ಇಲ್ಲ. ನಮ್ ಪ್ರಾಡಕ್ಟ್ ಹೀಗೆ ಸೇಲ್ ಆಗುತ್ತೆ, ಹೆಂಗ್ ಸೇಲ್ ಆಗುತ್ತೆ, ಲೋಕಲ್ ಕೂಡ ನಾವು ಸೇಲ್ ಮಾಡ್ತೀವಿ. ಆದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಯಾವ್ದಾರ ಐಡಿಯಾ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ಎಲ್ಲ ಐಡಿಯಾ ಕೊಡ್ತೀನಿ. 24/7 ಹೆಲ್ಪ್ ಮಾಡ್ತೀನಿ. ಫಸ್ಟ್ ಮೇನ್ ಬಿಸ್ನೆಸ್ ಮಾಡಿ ಏನ್ ಗೊತ್ತಾ ಸರ್? ಹೇಳಿ ಸರ್. ಸೇಲ್ಸ್ ಮ್ಯಾನ್ ಆಗ್ಬಿಡು. ಎಲ್ಲಕ್ಕಿಂತ ದೊಡ್ಡ ಸ್ಟಡಿ ಏನ್ ಗೊತ್ತಾ? ಸೇಲ್ಸ್ ಮ್ಯಾನ್. ನಮ್ ವರ್ಲ್ಡ್ ನಲ್ಲಿ 10,000 ಬುಕ್ಸ್ ಇದಾವ ಸರ್. ಹೌದು, ಬರೀ ಸೇಲ್ಸ್ ಮ್ಯಾನ್ ಹೆಂಗಾಗ್ಬೇಕು. ನಮಗೆ ಕಸ್ಟಮರ್ ಸೇಲ್ಸ್ ಮ್ಯಾನ್ ಕಲಿಸ್ಕೊಡ್ತಾರೆ. ಐಟಮ್ ಬಿಸ್ನೆಸ್ ಮಾಡೋದು ಒಂದು ಧೈರ್ಯ ಇರ್ಬೇಕು ಮನಸ್ಸಿನಲ್ಲಿ.
ಫ್ಯಾಬ್ರಿಕ್ ಯಾವ್ದು ಸರ್ ಇದೆ? ಹೊಸ ಫ್ಯಾಬ್ರಿಕ್ ಸರ್, ಬನಾರಸಿ ಫ್ಯಾಬ್ರಿಕ್. Okay. ಪ್ಯೂರ್ ಬನಾರಸಿ ಫ್ಯಾಬ್ರಿಕ್. ಸ್ಕರ್ಟ್, ಸೀರೆ, 6 ಕಲರ್, ಎಲ್ಲ ಜರಿ ಎಲ್ಲ ಜರಿ ಸರ್, ಎಲ್ಲ ಜರಿ. ನೋ 6 ಕಲರ್ ರೇಂಜ್, 6 ಕಲರ್ ರೇಂಜ್, 6 ಕಲರ್ಸ್. ಎಸ್, ಸೂಪರ್ ಡೂಪರ್ ಸರ್. ಲೈಫ್ ಲಾಂಗ್ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಇದೆ. ಯಾವಾಗ ಓಲ್ಡ್ ಆಗಲ್ಲ. ಕಲೆಕ್ಷನ್ ನಮ್ದು ಕೆಟ್ಟೋಗಲ್ಲ, ಓಲ್ಡ್ ಆಗಲ್ಲ. ನಮ್ಮ ಸೌತ್ ಇಂಡಿಯನ್ ನಲ್ಲಿ ಫಂಕ್ಷನ್ಸ್, ಹಬ್ಬ ಎಲ್ಲದಲ್ಲಿ ಈ ಟೈಪ್ ವೈಟ್ ಟೆಸ್ಟ್ ಬಹಳ ಡಿಮಾಂಡ್ ಇದೆ. ತುಂಬಾ ಇದರಲ್ಲಿ ಸ್ಪೆಷಲ್ ಏನ್ ಗೊತ್ತಾ ಸರ್, ಟೋನ್ ಟು ಟೋನ್ ಇದೆ. ಟೋನ್ ಟು ಟೋನ್, ಯಾಕಂದ್ರೆ ಈಗ ಎಲ್ಲ ನಮ್ಮ ಐಟಮ್ ನಲ್ಲಿ ಕಾಂಟ್ರಾಸ್ಟ್ ಇರುತ್ತೆ. ಅಥವಾ ಇದ್ರಲ್ಲಿ ನೋಡ್ತೀರಾ ಕಾಂಟ್ರಾಸ್ಟ್ ಇದೆ. ಅದೇ ಇದರಲ್ಲಿ ಟೋನ್ ಟು ಟೋನ್ ಕೊಟ್ಟಿದೆ. ಅದು ಕಸ್ಟಮರ್ ಇರ್ತಾರೆ, ಕೆಲವು ಟೋನ್ ಟು ಟೋನ್ ಕೇಳ್ತಾರೆ. ಇದು ನೋಡ್ತೀರಾ ಸರ್, ಈ ಟೈಪ್ ಎಲ್ಲ ಟೇಸ್ಟ್, ಶೋರೂಮ್ ಟೇಸ್ಟ್. ಈಗ ನಮ್ಮ ಬೆಂಗಳೂರು, ಮೈಸೂರು ದೊಡ್ಡ ದೊಡ್ಡ ಏನಾದ್ರು ಸರ್ ಮೇನ್ ಇಲಾಖೆ ಇರ್ತದೆ ಸರ್, ಮೇನ್ ರೋಡ್ ನಲ್ಲಿ ನಮ್ಮ ಈ ಟೈಪ್ ಟೇಸ್ಟ್ ಹೋಗುತ್ತೆ. ಟೇಸ್ಟ್ ಹೋಗುತ್ತೆ ಎಲ್ಲ ಮೇನ್ ಶೋರೂಮ್ ನಲ್ಲಿ ಈ ಟೈಪ್ ಟೇಸ್ಟ್ ಟೇಸ್ಟ್ ಇದೆ. ನೋಡ್ತೀರಾ ಇದೆಷ್ಟು 6 ಪೀಸ್ ಸೆಟ್ ಸರ್? 6 ಪೀಸ್, 5 ಪೀಸ್, 4 ಪೀಸ್ ಹಿಂಗ್ ಬರುತ್ತೆ. ಎಲ್ಲ ತಗೊಂಡ್ ಬಂದಿಲ್ಲ ಕಲರ್ಸ್. ಇನ್ನೊಂದು ಪಲ್ಲು ನೋಡ್ತೀನಿ. ಓಕೆ, ರಿಚ್ ಪಲ್ಲು ಇದೆ ರಿಚ್ ಪಲ್ಲು ಏಕ್ದಮ್ ಸರ್. ನಾನ್ ಏನ್ ಹೇಳ್ತೀನಿ, ಇದು ಐಟಮ್ ನಲ್ಲಿ ಏನಿದೆ ರೇಟ್ ಭಾರಿ ಜಾಸ್ತಿ ಸಿಗುತ್ತೆ. ಹೌದು, ಜಾಸ್ತಿ ಸಿಗುತ್ತೆ. ಖಂಡಿತ ಕಸ್ಟಮರ್ ಖಂಡಿತ ಸಾಧ್ಯವಾಗೋದಿಲ್ಲ. ನೀವು ಫ್ರೆಂಡ್ಸ್ ಒಂದು ಅನುಭವ ಮಾಡಿ. ಈಟೆಲ್ ಶೋರೂಮ್ ನಲ್ಲಿ ಹೋಗ್ರಿ. ಅವರು ನಿಮ್ಗೆ ಫಸ್ಟ್ ಕೇಳ್ತಾರೆ ಸರ್ ನಿಮ್ದು ಏನ್ ತಗೊಂಡ್ ಬಂದಿರಾ. ಸೆಕೆಂಡ್ ಅವ್ರು ಕೇಳ್ತಾರೆ ಸರ್ ಸೀರೆ ಬೇಕಂತಿದೆ. ಅವರು ಯಾವ ಟೈಪ್ ಬೇಕು ಅಂತ ಕೇಳ್ತಾರೆ. ಡೈಲಿ ವೇರ್ ಫ್ಯಾನ್ಸಿ ಸೀರೆ ಅಂತ ಕೇಳ್ತಾರೆ. ಫ್ಯಾನ್ಸಿ ಸೀರೆ ಕೇಳಿದ ಮೇಲೆ ನಿಮ್ಗೆ ಅವ್ರು ಕೇಳ್ತಾರೆ ಬಜೆಟ್ ಎಷ್ಟು ಅಂತ ಕೇಳ್ತಾರೆ. ನೀವು ಬಜೆಟ್ ನೀವು ಹೇಳ್ತೀರಿ ಸರ್ ನನಗೆ 2,000 ರೂಪಾಯಿ ರೇಂಜ್ ಬೇಕು. ಆ 2,000 ರೂಪಾಯಿ ರೇಂಜ್ ನಲ್ಲಿ 10 ಸೀರೆ ತೋರಿಸ್ತಾರೆ. 10 ಸೀರೆನಲ್ಲಿ ನಿಮಗೆ ಒಂದು ಇಷ್ಟ ಮಾಡ್ರಿ ಅಂತ ಹೇಳ್ತಾರೆ. 11ನೇ ಸೀರೆ ಬಿಚ್ಚಿ ತೋರಿಸಲ್ಲ ದೊಡ್ಡ ಶೋರೂಮ್ ನಲ್ಲಿ. ನೋಡಿದ್ರ ಯಾಕೆ ಅಂದ್ರೆ ಈ ಟೈಪ್ ಕಲೆಕ್ಷನ್ ಇದ್ರಲ್ಲ, 10 ಸೆಲೆಕ್ಟೆಡ್ ಐಟಮ್ ಇಟ್ರು ಜಾಸ್ತಿ ಸೇಲ್ ಆಗುತ್ತೆ. ಅದೇ ನೀವು ಈಗ ಕಮ್ಮಿ ರೇಟ್ ಇರುತ್ತೆ, ಡೈಲಿ ವೇರ್ ಸೀರೆ ಇರುತ್ತೆ, ಅಂಗಡಿನಲ್ಲಿ ಹೋಗ್ತೀರಾ 200 ರೂಪಾಯಿ ಸೀರೆ ತೋರಿಸ್ತೀರ ಅಂತ ಹೇಳ್ತೀರಾ. 200 ರೂಪಾಯಿನಲ್ಲಿ ಅವ್ನು 100 ಡಿಸೈನ್ ತೋರಿಸ್ತಾನೆ. ಹೌದು, 100 ಮೆಹನತ್ ಮಾಡ್ಬೇಕಾಗತ್ತೆ. ಆದ್ರೆ 100 ರೂಪಾಯಿ ಸೀರೆನಲ್ಲಿ ಬರೀ 10 ಸೀರೆ ಅಷ್ಟೇ ಮೆಹನತ್ ಮಾಡ್ಬೇಕಾಗತ್ತೆ. ಸೊ ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್, ಯಾವ್ದು ಜಾಸ್ತಿ ಅನುಕೂಲ ಇರುತ್ತೆ. ಕಮ್ಮಿ ರೇಟಿನ ಸೀರೆ ಮಾಡೋದು ಅನುಕೂಲ ಜಾಸ್ತಿ ಇರುತ್ತಾ, ಏನೋ ಒಳ್ಳೆ ರೇಟಿನ ಫ್ಯಾನ್ಸಿ ಸೀರೆ ಮಾಡೋದು ಅನುಕೂಲ ಇರುತ್ತೆ. ಫ್ಯಾನ್ಸಿ ಸೀರೆ ಸೇಲ್ ಮಾಡೋ ಅದರಲ್ಲಿ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ. ಡೆಡ್ ಸ್ಟಾಕ್ ಬೀಳಲ್ಲ. ಆಮೇಲೆ ನಿಮಗೆ ಕಸ್ಟಮರ್ ಹುಡುಕ್ತಾ ಬರ್ತಾರೆ. ಕಮ್ಮಿ ರೇಂಜಿನ ಸೀರೆ 40, 50, 60 ರೂಪಾಯಿ ಸೀರೆ ಮಾಡ್ಬೇಕಂತ ಬಿಸ್ನೆಸ್ ಯಾರು ಮಾಡ್ತಾರಲ್ಲ, ಅವ್ರು ಕಸ್ಟಮರ್ ಹಿಂದೆ ಹುಡ್ಕೊಂತ ಹೋಗ್ತಾರೆ. ಹೌದು ಸರ್, ನೀವು ಎಲ್ಲಿದ್ದೀರಾ ಸರ್, ನಾನು ಬರ್ತೇನೆ. ಆದ್ರೆ ಒಳ್ಳೆ ರೇಂಜ್ ಸೀರೆ ಇದಲ್ಲ, ಅವರು ನಿಮಗೆ ಹುಡ್ಕೊಂತ ಬರ್ತಾರೆ. ಹೌದಾ? ಇದ್ರಲ್ಲಿ ನೋಡಿ ಸರ್, ವಿಶ್ವಾಸ ಗೆಳಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸರ್, ಈ ನಾನು ಟಿ ಶರ್ಟ್ ಹುಟ್ಟಿನಿ ಸರ್. ಹೌದು, ಟಿ ಶರ್ಟ್ ಹುಟ್ಟಿನ ನನಗೆ ಯಾವ ಅಂಗಡಿ ನಾವು ಹೇಳಿ ಕರ್ಕೊಂಡ್ ಬಂದಿಲ್ಲ, ನನ್ನ ಹತ್ರ ಬರ್ರಿ ತಗೊಂಡ್ ಹೋಗಿ. ಆದ್ರೆ ಈ ಬ್ರ್ಯಾಂಡ್ ಟಿ ಶರ್ಟ್ ಇದೆ, ಒಳ್ಳೆ ಟಿ ಶರ್ಟ್, ಕ್ವಾಲಿಟಿ ಇದೆ, ನಾನು ಹೋಗ್ಕೊಂತ ಹೋಗಿ. ಯಾಕಂದ್ರೆ ಭರೋಸೆ ಸಿಕ್ಕಿದೆ ಅಲ್ಲಿ, ಆ ಅಂಗಡಿ ಕ್ವಾಲಿಟಿ ನನಗೆ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಒಳ್ಳೆ ಅವಾಗ್ಲೇ ಬಿಗಿನಿಂಗ್ ಇಂದ ಒಳ್ಳೆ ಐಟಮ್ ಮಾಡಿದ್ದಾರೆ. ಕೆಲವೊಬ್ರು ಹುಡುಕ್ತಾ ಇರ್ತಾರಲ್ಲ ಸರ್, ಬ್ರಾಂಡೆಡ್ ಸೀರೆ ಎಲ್ಲಿ ಸಿಗುತ್ತೆ. ಅದಕ್ಕೆ ಈ ಟೈಪ್ ಎಲ್ಲ ಐಟಮ್ ಸರ್ ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಬರ್ತೀರಾ, ನಾನು ಬ್ರಾಂಡೆಡ್ ಒಳ್ಳೆ ಕ್ರಿಯೇಷನ್ ಕಲಿಸ್ಕೊಡ್ತೀನಿ, ಒಳ್ಳೆ ಐಟಮ್ ಸೇಲ್ ಮಾಡ್ತೀನಿ, ಒಳ್ಳೆ ಐಟಮ್ ತೋರಿಸ್ಕೊಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು ನಿಮ್ದು ಭವಿಷ್ಯ ಮಾಡ್ಬೇಕಿದೆ. ಒಂದೇ ದಿವಸ ಸೇಲ್ ಮಾಡೋದಿಲ್ಲ, ಒಂದೇ ದಿವಸ ನನ್ ಬಿಲ್ ಆಗಿ ನನಗೆ ನನ್ ಇವತ್ತಿನ ಹೊಟ್ಟೆ ತುಂಬೋದಿಲ್ಲ, ಡೈಲಿ ಹೊಟ್ಟೆ ತುಂಬಿಸ್ಬೇಕು. ನಾನು ನನ್ 1000 ಲಾಂಗ್ ಟರ್ಮ್ ಬಿಸ್ನೆಸ್ ನಮ್ಮ 0 ಇಂದ ಸ್ಟಾರ್ಟ್ ಆಗಿ ನಾನು 1000 ಮುಟ್ಟ ಮುಟ್ಬೇಕಂತ ಇದ್ದೀನಿ. ಆದ್ರೆ 1000 ಮುಟ್ಟ ಮುಟ್ಟಕ್ಕೆ ಯಾವಾಗ ಆಗುತ್ತೆ, ಕ್ವಾಲಿಟಿ ಪ್ರಾಡಕ್ಟ್. ಇವೆಲ್ಲ ಕೂಡ ಈ ತರ ಬಾಕ್ಸ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ನಲ್ಲಿ ನಂದು ಪ್ಯೂರ್ ಬನಾರಸಿ ಸರ್. ನೀವು ಲೆಬೋರೇಟರಿ ಟೆಸ್ಟ್ ಮಾಡಿಸಬಹುದು, ಈ ಧಾಗದಿಂದ ಟೆಸ್ಟ್ ಮಾಡಬಹುದು, ಯಾವ್ದಿದೆ ಈ ಧಾಗದಿಂದ ಟೆಸ್ಟ್ ಮಾಡಿ. ಎಂಬ್ರಾಯ್ಡ್ರಿ ಫಿನಿಶಿಂಗ್ ನೋಡಿ ಸರ್, ಯಾವ ಟೈಪ್ ಫಿನಿಶಿಂಗ್ ಕೊಟ್ಟಿನಿ, ಏನ್ ಕ್ವಾಲಿಟಿ ಕೊಟ್ಟಿನಿ, ಇವೆಲ್ಲ ಬ್ರಾಂಡೆಡ್ ಫೀಸ್. ಒಂದಲ್ಲಿ ಹುಟ್ಟಿದ ಮೇಲೆ ನೀವು ಮೈ ಮೇಲೆನೆ ಗೊತ್ತಾಗುತ್ತೆ ನೀವು ಒಳ್ಳೆ ಐಟಮ್ ಹುಟ್ಟಿದಿರಿ ಅಂತ. ಖಂಡಿತ ನಾನ್ ನನ್ ಪರಿಚಯ ಕೊಡಬೇಕಾಗಿಲ್ಲ, ಈ ಐಟಮ್ ಆಟೋಮೆಟಿಕ್ ಪರಿಚಯ ಕೊಡ್ತಾರೆ. ಈ ಐಟಮ್ ಚೆನ್ನಾಗಿ ಹುಟ್ಟಿದ್ದಾರೆ ಹಂಗೆ. ಐಟಮ್ ಸೆಲೆಕ್ಷನ್ ಹಂಗಿರ್ಬೇಕಾ. 4,6 ಪೀಸ್ ಸರ್ ಅಷ್ಟೇನಾ? ಹೌದು ಸರ್. ಇದು ಜಾರ್ಜೆಟ್ ಸರ್. ಫ್ರೆಂಡ್ಸ್, ವಿಡಿಯೋ ನಂದು ಯಾವ್ದು ಇದೆ ಲಾಸ್ಟ್ ಮಟ್ಟ ನೋಡಿ. ಸೂಪರ್ ಕಲೆಕ್ಷನ್. ಯಾಕಂದ್ರೆ ಐಟಮ್ ಬಹಳ ಇರುತ್ತೆ, ಎಲ್ಲರೂ ವಿಡಿಯೋ ಮಾಡ್ತಾರೆ, ಬಟ್ ಅದರಲ್ಲಿ ಬ್ರಾಂಡೆಡ್ ಕ್ವಾಲಿಟಿ ಇರೋ ವಿಡಿಯೋ ಕಮ್ಮಿ ಬರ್ತಾ ಇರುತ್ತೆ. 0 to 100 ಹೆಂಗಿದೆ ಸರ್? ಮೇಲ್ ಸೂಪರ್ ಜಾರ್ಜೆಟ್ ಫ್ಯಾಬ್ರಿಕ್ ಸರ್. ಜಾರ್ಜೆಟ್ ಫ್ಯಾಬ್ರಿಕ್ ಕಲೆಕ್ಷನ್, ಸೂಪರ್ ಕಲೆಕ್ಷನ್. ನಾನ್ ಜಾರ್ಜೆಟ್ ಫ್ಯಾಬ್ರಿಕ್ ಸರ್, ಇವೆಲ್ಲ ಸೂರತ್ದಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹೋಗುತ್ತೆ ಸರ್. ನಾವು ಕಸ್ಟಮರ್ ಬಹಳ ಹೇಳ್ತೀವಿ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ನಿಮ್ ಅಕ್ಕ ಪಕ್ಕ ಊರಿನಲ್ಲಿ ಎಲ್ಲಿ ನೋಡಿಲ್ಲ
ಬರೇ ಮೈಸೂರಿನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಪ್ರೊಡಕ್ಷನ್ ಆಗುತ್ತೆ, ಬಾಕಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುವುದಿಲ್ಲ. ಬೆಂಗಳೂರಿನಲ್ಲಿ ಆಗಲ್ಲ, ಬೇರೆ ಯಾವ ಕಡೆನೂ ಆಗಲ್ಲ. ಎಲ್ಲ ಸೂರದಿಂದ ಕೊಂಡ್ಕೊಂಡು ಹೋಗಿ ಅವರ ಹೆಸರು ಹಾಕಿ ಕೊಡ್ತಾರೆ. ಸೊ ಇದು ನೋಡಿ ಸರ್, ಈ ಟ್ರೆಂಡಿಂಗ್ ನಡೀತಿದೆ. ಟೌನ್ ಟು ಟೌನ್ ಸೀನ್ ನಲ್ಲಿ ಸಪರೇಟ್ ಕ್ವಾಲಿಟಿ ಪ್ರಾಡಕ್ಟ್ ಹುಟ್ಟಿನ ಮೇಲೆ ಸರ್ ಸೆಲೆಬ್ರಿಟಿ ಡಿಸೈನ್ಸ್ ನಾವು ಇವತ್ತು ಸಿನಿಮಾದಲ್ಲಿ ಎಲ್ಲಾ ಕಡೆ ಕಳ್ಸಕತ್ತೀವಿ ಸರ್. ಸರ್ ಒಂದು ಡೌಟ್, ಈಗ ಸಪರೇಟ್ ಫ್ಯಾನ್ಸಿ ಬ್ಲೌಸ್ ದಿಂದ ಸೀರೆ ತಾವು ತೋರಿಸ್ತೀವಿ. ಹೌದೌದು. ಕೇವಲ ನಿಮ್ಮ ಹತ್ರ ಇರುವುದರಲ್ಲಿ ಈಗ ವಿಡಿಯೋದಲ್ಲಿ ಒಂದೇ ಡಿಸೈನ್ ತೋರಿಸ್ತೀವಿ. ಇಲ್ಲ, ಇದು ಡಿಸೈನ್ಸ್ ಇದಾವೆ ಸರ್. ಅದೇ ಎಷ್ಟು ಡಿಸೈನ್ ಅವೈಲೇಬಲ್? 10-15 ಡಿಸೈನ್ ಇದಾವೆ ಸರ್. 10-15 ಡಿಸೈನ್. ಓಕೆ ನೋಡಿ, 10-15 ಡಿಸೈನ್ ಅವೈಲೇಬಲ್. ಡಿಮ್ಯಾಂಡ್ ಅಂಡ್ ಸಪ್ಲೈ ಅವೈಲೇಬಲ್ ಮಾಡ. ಈ ಸೀಸನ್ ದಲ್ಲಿ 10-15 ಡಿಸೈನ್ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ ಎನಿ ಟೈಮ್. ಇದು ನೋಡಿ ಸರ್, ಇದು ಪ್ಲೇನ್ ಸೀರೆ ಬೇಕು ಅಂತಂದಿದ್ದವರಿಗೆ ಸೂಪರ್ ಕಲೆಕ್ಷನ್. ಗಾಲಾ ಟೆಸ್ಟ್ ಅಂತೀವಿ. ಗಾಲಾ ಟೆಸ್ಟ್ 12 ಕಲರ್ ಸಿಗುತ್ತೆ ಸರ್. ಯಾವ್ದು ಬಾರ್ಡರ್ ಮಾತ್ರ ಸೂಪರ್ ಮಾಡಿಸಿದ್ದೀರಾ ಸರ್. ಎಷ್ಟು ಡಿಸೈನ್ ಕುಂದಿರ್ಸಿದ್ದೀರಾ ಇದರಲ್ಲಿ ಅಂತಂದ್ರೆ ನಾರ್ಮಲ್ ಆಗಿಲ್ಲ ಈ ಡಿಸೈನ್. ನನ್ನ ಐಟಮ್ ಬಗ್ಗೆ ಹೇಳಲ್ಲ ಫ್ರೆಂಡ್ಸ್. ನನ್ನ ಐಟಮ್ ನೀವು ಎಲ್ಲಿಯಾರೆ ಬ್ಯಾಟ್ರಿ ತಗೊಂಡು ತಿರುಗಿದ್ರು ಈ ಟೈಪ್ ಟೆಸ್ಟ್ ಸೂರತ್ನಲ್ಲಿ ಯಾರು ಕೊಡೋದು ಖಂಡಿತ ಹೇಳ್ತೀನಿ. ನನ್ನ ಅಂಗಡಿ ಬಗ್ಗೆ ಹೇಳಲ್ಲ, ಅದು ಜನರಲಿ ನಿಮಗೆ ಹೇಳ್ತೀನಿ. ಈ ಟೈಪ್ ಟೆಸ್ಟ್ ಯಾರಿಗೂ ಸಹ ಸೇಲ್ ಮಾಡಕ್ ಬರ್ಬೇಕಲ್ಲ, ಸೇಲ್ ಮಾಡಿ. ಯಾಕಂದ್ರೆ ನೋಡಿ, ನನ್ನ ಅಂಗಡಿನಲ್ಲಿ ಸೌತ್ ಇಂಡಿಯನ್ ಬರ್ತಾ ಇಡ್ಲಿ ದೋಸೆ ನಾನು ಸೇಲ್ ಮಾಡ್ತೀನಿ. ಅದೇ ನಾನು ಮಿರ್ಚಿ ವಡೆ ಕಚೋರಿ ಇಟ್ರಿ ಆಗತ್ತಾ? ಸೇಲ್ ಆಗಲ್ಲ. ಅದಕ್ಕೆ ನನ್ನ ಹತ್ರ ಕಸ್ಟಮರ್ ಇದ್ರೆ ಆ ಟೈಪ್ ಸೌತ್ ಇಂಡಿಯಾದಿಂದ ಸೇಲ್ ಮಾಡೋದೇ. ಒಳ್ಳೆ ದೊಡ್ಡ ಶೋರೂಮ್ಸ್ ಇದಾವೋ ದಾವಣಗೆರೆಯಲ್ಲಿ. ಎಷ್ಟು ಶೋರೂಮ್ ಇದೆ, ಎಷ್ಟು ತಗೊಂಡು ಹೋಗ್ತಾರೆ, ಹೆಸರು ಬಿಡಕ್ ಆಗಲ್ಲ ಸರ್ ನಾವು. ಆದ್ರೆ ಮೊನೋಪಲಿಂದ ನಾವು ಕೊಡ್ತೀವಿ. ನೀವು ಕೂಡ ಈ ಟೈಪ್ ತಗೊಂಡ್ವಿ ನೋಡಿ. ಈಗ ದೊಡ್ಡ ಬಜೆಟ್ ಇದೆ. ತಿಂಗಳ 20 ಲಕ್ಷ 30 ಲಕ್ಷ ಪರ್ಚೇಸಿಂಗ್ ಮಾಡ್ತಾರೆ ಸರ್. ನಮ್ ಈ ತಿಂಗಳು ಇಷ್ಟು ಸೇಲ್ ಆಗಿದೆ, ಅಷ್ಟು ಬಟ್ಟೆ ನೀವು ಕಳ್ಸ್ಕೊಡ್ರಿ ಸರ್. ಕಳ್ಸ್ಕೊಡ್ರಿ ಅಂತ. 5 ಲಕ್ಷ ಸೇಲ್ ಆಗಿದೆ, 5 ಲಕ್ಷದ ಬಟ್ಟೆ ಕಳ್ಸ್ಕೊಡ್ರಿ. 10 ಲಕ್ಷ ಸೇಲ್ ಆಗಿದೆ, 10 ಲಕ್ಷ ಕಳ್ಸ್ಕೊಡ್ರಿ. ಓಕೆ, ದಯವಿಟ್ಟು ನೋಡಿ ಫ್ಯಾಬ್ರಿಕ್ ಯಾವುದು, ಇದರಲ್ಲಿ ಎಷ್ಟು ಸೆಟ್ ಇದೆ, ಇದರ ರೇಟ್ ಎಷ್ಟು, ಪರ್ಫೆಕ್ಟ್ ರೇಟ್ಗಾಗಿ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ. ಯಾಕೆ ಅಂತಂದ್ರೆ ಇದು ಮ್ಯಾನುಫ್ಯಾಕ್ಚರರ್ ಟು ಕಸ್ಟಮರ್ ಗೆ ಬರ್ತಾ ಇದೆ. ವಿಡಿಯೋದಲ್ಲಿ ಓಪನ್ ಮಾಡಕ್ ಆಗೋದಿಲ್ಲ ಸರ್. ಎಲ್ಲ ಎಂಬ್ರಾಯ್ಡ್ರಿ ಸರ್. ಫ್ರೆಂಡ್ಸ್, ನನಗೆ ಗೊತ್ತಿದಂಗೆ ಎಷ್ಟೋ ಜನ ತಿಂಗಳ 2-3 ಲಕ್ಷ ದುಡಿಯಾಕತ್ತಾರೆ. ಹೌದು ಸರ್. ಸರ್ವಿಸ್ ಬಿಟ್ಟು ಸೀರಿ ಬಿಸ್ನೆಸ್ ಮಾಡಿ. ಈಗ ನೋಡಿ ಸರ್, ನೌಕರಿ ಮಾಡ್ಬೇಕಂತಂದ್ರೆ ಒಬ್ಬನ ಕೆಳಗೆ ಹೋಗಿ 8 ಗಂಟೆ ಕೆಲಸ ಮಾಡೋದು. 8 ಗಂಟೆಯಲ್ಲಿ 2 ಗಂಟೆ ನಮಗಾಗಿ ನಾವು ಕೆಲಸ ಮಾಡ್ಕಂದ್ರೆ ಆಯ್ತು. ಜಾಸ್ತಿ ಬೇಡ ಫ್ರೆಂಡ್ಸ್. 2 ಗಂಟೆ ತಿಂಗಳ 10 ಲಕ್ಷ ಸೇಲ್ ಮಾಡಿ 3 ಲಕ್ಷ ಸಿಗುತ್ತೆ. 30% ಮಿನಿಮಮ್ ಯಾವಾಗ ಆಗುತ್ತೆ? ನೀವು ಕರೆಕ್ಟ್ ಕಾನ್ಸಂಟ್ರೇಟ್ ಕೊಡ್ತೀರಾ, ಕೆಲಸ ಮಾಡ್ತೀರಾ, ನಿಮಗೆ ತಿಂಗಳ 3 ಲಕ್ಷ ದುಡಿಯೋ ಅಷ್ಟು ಕೆಪಾಸಿಟಿ ಈ ಬಟ್ಟೆದಲ್ಲಿ ಇದೆ ಸರ್. ಈಗ ಒಂದು ಡೌಟ್ ಬಂತು, ಈ ಡಿಸೈನ್ ಇದೆ, ಇದರಲ್ಲಿ ನೀವು ಸೆಟ್ ಮಾಡಿದೀರಾ. ಸೆಟ್ 4 ಪೀಸ್ 6 ಪೀಸ್. ಓಕೆ, ಈ ಟೈಪ್ ಡಿಸೈನ್ ಸಿಗುತ್ತೆ ಸರ್. ಡಿಸೈನ್ ಇರುತ್ತೆ, ಕಲರ್ ಬೇರೆ ಬರುತ್ತೆ, ಡಿಸೈನ್ ಬೇರೆ ಬರ್ತದೆ. ಡಿಸೈನ್ ಕೂಡ ಬೇರೆ ಹೌದು, ಬೇರೆ ಡಿಸೈನ್ ಬರುತ್ತೆ. ಮತ್ತೆ ಇದರಲ್ಲಿ 4 ಕಲರ್ಸ್ ಇದೆ ಇದೇ ಡಿಸೈನ್ ಅಲ್ಲಿ. ಓಕೆ, ಇದರಲ್ಲಿ ಕೂಡ ಮೋರ್ ಡಿಸೈನ್ಸ್, ನಂಬರ್ ಆಫ್ ಡಿಸೈನ್ಸ್ ಅವೈಲೇಬಲ್ ಇದೆ. ಮತ್ತೊಂದು ಕಲೆಕ್ಷನ್ ಗ್ರ್ಯಾಂಡ್ ಕಲೆಕ್ಷನ್ ಎಲ್ಲ ಕೂಡ ಸಿನಿ ಅಂಡ್ ಸೀರಿಯಲ್ ನಲ್ಲಿ ಉಡ್ತಾ ಇರ್ತಾರಲ್ಲ, ಎಷ್ಟಿದೆ ನೋಡಿ. ತುಂಬಾ ಸಾಫ್ಟ್ ಆಗಿದೆ ಸರ್, ತುಂಬಾ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ನಾನು ಇದೇ ಮೇಲೆ ಕೈ ಇಟ್ಟು ಹೇಳ್ತೀನಿ, ನನ್ನ ಈ ಟೇಸ್ಟ್ ನೀವು ಯಾರ ತಗೊಂಡು ಹೋಗ್ತೀರಾ, ನೀವು ಯಾರು ಮುಳುಗಲ್ಲ. ಅದು ಮಾತ್ರ ಖಂಡಿತ. ಇದು ನನ್ನ ಬಿಸ್ನೆಸ್ ಗೋಸ್ಕರ ಹೇಳಲ್ಲ, ಅದು ನನಗೆ ಇಷ್ಟು ಭರೋಸೆ ಇದೆ ಐಟಮ್. ಹೌದು, ಇದೆಲ್ಲ ಕೂಡ ಹೈಫೈ ಕಲೆಕ್ಷನ್. ಓಪನ್ ಮಾಡಿ ತೋರ್ಸಕ್ ಆಗೋದಿಲ್ಲ, ಬಟ್ ಖಂಡಿತ 630 ಲೆಂತ್ ಅಂಡ್ ವಿಡ್ತ್ ಇರುತ್ತೆ. ಬಟ್ ಇದರಲ್ಲೇ ಬ್ಲೌಸ್ ಕೂಡ ಇರುತ್ತೆ. ಬಟ್ಟೆದಲ್ಲಿ ಏನು ಚೀಟಿಂಗ್ ಇಲ್ಲ. ಇದು ಹುಟ್ಟಿದ ಮೇಲೆ ಏನ್ ಫಾಯಿಲ್ ಫಿಲ್ ಬೀಳುತ್ತೆ, ನೀವು ಸ್ವಂತಗೆ ಆ ಲೇಡಿ ಸ್ವಂತ ಕಾಣದೆ ಇದೆಲ್ಲ ಹೈಫೈ ಬಟ್ಟೆ ಹುಟ್ಟಿದ್ದಾರೆ. ಹೌದು, ಗೊತ್ತಾಗುತ್ತೆ. ಕಮ್ಮಿ ರೇಟ್ ನಲ್ಲಿ ಹೈಫೈ ಕಾಣಿಸ್ತಾ ಇದ್ದೀರಾ. ಹೈಫೈ ಕಾಣಿಸೋ ಐಟಮ್ ಇವತ್ತಿನ ದೊಡ್ಡನಲ್ಲಿ ನೋಡಿ. ಜೆಂಟ್ಸ್ 2,000 ರೂಪಾಯಿ ಶರ್ಟ್ ತಗೊಂಡ್ಬರ್ತಾರೆ. ಆದ್ರೆ ನೀವು ಈ ಸೀರೆ ರೇಟ್ ನೀವು ಕೇಳಿದ್ರೆ ನಿಮ್ ಕಣ್ಣಿನಲ್ಲಿ ಇದು ನಂಬಂಗಿಲ್ಲ. ಕಮ್ಮಿ ರೇಟ್ ಬರುತ್ತೆ. ಹೌದು, ಶರ್ಟ್ ನಲ್ಲಿ ಏನಿತ್ತು ಸರ್ 2,000 ರೂಪಾಯಿ ತಗೊಂತಾರೆ ಕಂಪನಿ ಅವರು. ಅದ್ ನಾವು ಸೀರೆನಲ್ಲಿ 6 ಮೀಟರ್ ಸೀರೆ 2,000ಕ್ಕೆ ನೀವು ರೇಟ್ ನಾವು ಬಿಡಕ್ಕಾಗಲ್ಲ. ನೀವು ಒಮ್ಮೆ ವಿಡಿಯೋ ಮೇಲೆ ಇರುವ ನಂಬರ್ಗೆ ಕಾಲ್ ಮಾಡಿ ಸರ್ ಅವ್ರ ಜೊತೆ ಮಾತಾಡಿ. ಸಾರ್ ಕರಿತಾ ಇದಾರೆ, ಸೂರತ್ ಬನ್ನಿ, ಒಳ್ಳೆ ಬಿಸ್ನೆಸ್ ನಮ್ಮ ಹತ್ರ ಬನ್ನಿ, ನಾವು ನಮ್ ಕಡೆ ಬರ್ರಿ ನಾವು ಅಂತ ಹೇಳ್ತೀವಿ. ನಿಮ್ಮಂಗೆ ನಾವು ಬಂದು ಈ ಕಡೆ ಡೆವಲಪ್ ಆಗಿವಿ. ನಿಮ್ಮಂಗೆ ಬಂದು ನಾವು 0 to 100 ಆಗಿ 100 to 1000 ಆಗಿವಿ. ನೀವು ಹಂಗೆ ಬಂದಿದ್ರೆ ಆಗ್ತೀರಾ, ಬಂದಿಲ್ಲ ಅಂದ್ರೆ ಆಗೋ ಚಾನ್ಸಸ್. ಇವೆಲ್ಲ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಅಂತ ಹೇಳ್ಬೋದು. ಬನಾರಸಿ ಪ್ಯೂರ್ ಸಿಲ್ಕ್ ಸೀರೆಗಳು ಈ ವಿಡಿಯೋದಲ್ಲಿ ನೋಡಿ. ಒಂದೆರಡು ಜಾರ್ಜೆಟ್ ಬಂದಿದೆ, ಅದನ್ನು ಪ್ಯೂರೇ. ಓಕೆ, ಇದು ನನ್ನ ಹತ್ರ ಯಾವ್ದು ಇದೆ ಅಲ್ಲ, ಎಲ್ಲ ಪ್ಯೂರೇ. ಬಟ್ ಇದೊಂದು ಜಾರ್ಜೆಟ್, ಉಳಿದಿರೋ ಎಲ್ಲ ಕೂಡ ಬನಾರಸಿ. ಎಲ್ಲ ಬನಾರಸಿ, ಅದು ಬನಾರಸಿ ಜಾರ್ಜೆಟ್ ಸರ್. ಬನಾರಸಿ ಜಾರ್ಜೆಟ್. ಓಹೋ, ಬನಾರಸಿ ಜಾರ್ಜೆಟ್ ಕಾನ್ಸೆಪ್ಟ್ ದಲ್ಲಿ
ಈಗ 10-15 ನಿಮಿಷ ವಿಡಿಯೋದಲ್ಲೇ ನಾವು ಏನಿಲ್ಲ ಅಂತಂದ್ರೆ ಕೂಡ ಸುಮಾರು 15 ಕಲೆಕ್ಷನ್ ನೋಡಿದೀವಿ ಸರ್. ಈ 10 ನಿಮಿಷ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲ ಅಂದ್ರೆ 15-20 ಲಕ್ಷ ಬಟ್ಟೆ ತೋರಿಸ್ತೀನಿ. ಹೌದು 15-20 ಲಕ್ಷ ಬರ್ತದೆ. ಯಾಕೆ ಗೊತ್ತಾ, ಇದರಲ್ಲಿ ಕಲರ್ಸ್ ಇದೆ, ಡಿಸೈನ್ಸ್ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ಕೋಟ್ಯಾಂತರ ಗಂಟೆ ಇದೆ ಈ ಐಟಮ್ ನಲ್ಲಿ ಇಟ್ಟಿದ್ದೆ. ಸರ್ ಇದು ಫಾಯಿಲ್ ಪ್ರಿಂಟ್ ಹೋಗುತ್ತೆ ಏನು ಈ ಕತೆ? ಕೇಳಿದ ಒಳ್ಳೇದು ಸರ್ ಕ್ವಶನ್. ಜೆಕಾರ್ಡ್ ಸರ್ ಇವೆಲ್ಲ. ಓಕೆ, ಇನ್ ಬಿಲ್ಟ್. ಓಕೆ, ದಾರ ಕೂಡ ಕಾಣ್ತಾ ಇದೆ ಸರ್. ಫಾಯಿಲ್ ಪ್ರಿಂಟ್ ಇಲ್ಲ, ಪ್ಯೂರ್. ಅದಕ್ಕೆ ಹೇಳ್ತೀನಿ ಸರ್, ಇದು ಐಟಮ್ ಎಲ್ಲ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಕೊಟ್ಟಿನಿ. ನಮ್ಮ ಫ್ರೆಂಡ್ಸ್, ನಮ್ಮ ಕಸ್ಟಮರ್, ಹ್ಯಾಪಿ ಕಸ್ಟಮರ್ ಇಂದ ಹ್ಯಾಪಿ ಡಿಸೈನ್ಸ್ ಕ್ರಿಯೇಷನ್ ಆಗಿದೆ. ನೋಡ್ರಿ, ಇಷ್ಟು ಕ್ರಿಯೇಷನ್ ಯಾವಾಗ ಆಗತ್ತೆ? ಒಂದೇ ಒಂದು ಮಾತು, ನಮ್ಮ ಹತ್ರ ಡೈಲಿ ಫ್ಲೋಟಿಂಗ್ ಇದೆ. ಹೌದು ಸರ್, ಅವಾಗ ಈ ಟೈಪ್ ಕ್ರಿಯೇಷನ್ ಬರುತ್ತೆ. ಇಲ್ಲ ನಮ್ಮ ಹತ್ರ ಈ ಟೈಪ್ ಕಸ್ಟಮರ್ ಇಲ್ಲ, ಹೆಂಗ್ ಬರುತ್ತೆ? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕಂತ ಇಟ್ಟಿಲ್ಲ ನಾನು. ಸ್ಟಾಕ್ ನಿಂತ್ಕೊಂಡಿದ್ರೆ ಹೊಸ ಕ್ರಿಯೇಷನ್ ಹೆಂಗ್ ಬರುತ್ತೆ? ಈ ಟೈಪ್ ಕ್ರಿಯೇಷನ್ ಸಿಗುತ್ತಾ ಇದೆ. ಅಷ್ಟಲ್ಲೇ ನೀವು ತಿಳ್ಕೊಬೇಕು. ಹೌದು, ಎಷ್ಟು ಫ್ಲೋಟಿಂಗ್ ಕಸ್ಟಮರ್ ಇದ್ದಾರೆ, ಎಷ್ಟು ಫ್ಲೋಟಿಂಗ್ ಇದ್ದಾರೆ. ಇವತ್ತಿನ ಡೇಟ್ ನಲ್ಲಿ ಸೂರತ್ ಆಗ್ಲಿ, ಗುಜರಾತ್ ಆಗ್ಲಿ, ಪ್ಯಾನ್ ಇಂಡಿಯಾ ಆಗ್ಲಿ, ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ನೀವು ಸರ್ಚ್ ಮಾಡ್ರಿ, ನಿಮಗೆ ಯಾವ ಟೈಪ್ ರೆಪ್ಯುಟೇಷನ್ ಸಿಗುತ್ತೆ, ನೀವು ಅದ್ರ ಮೇಲೆ ನಂಬ್ಕೊಂಡು ಈ ಕಡೆ ಬರ್ಬೋದು. ಓಕೆ, ಸೊ ಸಾರ್ ಅವರು ಹೇಳ್ತಾ ಇದ್ದಾರೆ ಸೂರತ್ ಬನ್ನಿ ಅಂತ ಇದಾರೆ. ಬರಕ್ ಆಗಲ್ಲ ಅಂತಂದ್ರೆ ವಿಡಿಯೋ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಆನ್ಲೈನ್ ಆರ್ಡರ್ ಕೂಡ ಕೊಡಬಹುದು. ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋದಲ್ಲಿ ಈಗ ತೋರಿಸಿರುವ ಸೀರೆ ಒಂದೇ ಅಲ್ಲ, ಡ್ರೆಸ್ ಮೆಟೀರಿಯಲ್, ಲೆಹಂಗಾಸು, ಒಬ್ಬ ಹೆಣ್ಮಕ್ಳ ಬಟ್ಟೆ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಏನೇನ್ ಐಟಮ್ ಬೇಕು ಅವೆಲ್ಲ ಸಿಗುತ್ತೆ. ಮತ್ತು ಜೊತೆಯಲ್ಲಿ ಸರ್ ಅವರು ನಮ್ಮ ಕರ್ನಾಟಕಕ್ಕಾಗಿ ಕ್ಯಾಶ್ ಅಂಡ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ. 2,000-3,000 ಹಾಕಿ 1 ಲಕ್ಷ ಮಾಲ್ ನಾನು ಕಳಿಸ್ತೀನಿ ಅಂತ ಕ್ಯಾಶ್ ಅಂಡ್ ಡೆಲಿವರಿ ಆಪ್ಷನ್ ಇದೆ. ಇನ್ನು ಇಲ್ಲಿ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಇದೆ. ಸರ್ ಅವರು ನಮ್ಗೇನು ಹೊಸಬರಲ್ಲ, ಕಳೆದ 5 ವರ್ಷದಿಂದ ಪರಿಚಯ, 5 ವರ್ಷದಿಂದ ವಿಡಿಯೋ ಮಾಡ್ತಾ ಇದೀವಿ. ಬಳ್ಳಾರಿ ಹಿಡ್ಕೊಂಡು ಬ್ಯಾಂಗ್ಳೂರು, ಈ ಕಡೆ ನಮ್ಮ ಮಂಗಳೂರು, ಕೇರಳ, ಮೈಸೂರು, ಪ್ರತಿ ಜಾಗದಲ್ಲಿ ಕೂಡ, ಯಾದಗಿರಿ, ಇಡೀ ಕರ್ನಾಟಕದಲ್ಲಿ ಟೋಟಲ್ ಪ್ರತಿ ಒಂದು ಊರಲ್ಲಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಕಾಣ್ತಾ ಇದೆ. ಪ್ರತಿ ಒಂದು ಊರು ಕರ್ನಾಟಕ ಮಾತ್ರನೇ ಅಲ್ಲ, ಸರ್ ಹೇಳಿದ್ದಾರೆ ಪಾನ್ ಇಂಡಿಯಾ ಅಂದ್ರೆ ಥ್ರೂಔಟ್ ಇಂಡಿಯಾ ಲೆವೆಲ್ ದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ಕೂಡ ಫೇಮಸ್ ಶಾಪ್. ಸರ್ ಮತ್ತೆ ಬಿಸಿದಲ್ಲಿ ಕೂಡ 10 ನಿಮಿಷ ಟೈಮ್ ಕೊಟ್ಟಿದ್ದೀರಾ ನಮ್ಗೆ. ಸೀಸನ್ ದಲ್ಲಿ ಸೂಪರ್ ಬನಾರಸಿ ಕಾನ್ಸೆಪ್ಟ್ ದಲ್ಲಿ ಕೊಟ್ಟಿದ್ದೀರಾ. ನೀವು ಬರ್ತೀರಾ, ಈ ವಿಡಿಯೋ ತಗೊಂಡು ಹೋಗ್ತೀರಾ, ನಮ್ಮ ಜನತೆಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ, ಅವರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಳಿಕೆಯಿಂದ ನಮಸ್ಕಾರ, ನಮಸ್ತೆ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮೀಟ್ ಆಗೋವರೆಗೆ ನಿಮ್ ನಾಗರಾಜ, ಸೂರತ್ ಮಹಾನಗರದಿಂದ ಧನ್ಯವಾದ.